ಎಲ್ಲ PMC ಮೆಡಿಟೇಷನ್ ಚಾನೆಲ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಜಾಯ್ನ್ ಆಗಿರುವ ಮತ್ತು PSM ನಲ್ಲಿ ಜಾಯ್ನ್ ಆಗಿರುವಂತ ಎಲ್ಲಾ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾವು ಇವಾಗ ಧ್ಯಾನವನ್ನು ಮಾಡೋಣ. ಮುಂಚೆ ಗಣೇಶನನ್ನ ಸ್ತುತಿ ಮಾಡುವುದರ ಮೂಲಕ ನಾವು ಧ್ಯಾನ ಮಾಡೋಣ. ಲಂಬೋದರಾ ಹೇ ವಿಘ್ನೇಶ್ವರಾ, ಲಂಬೋದರಾ ಹೇ ವಿಘ್ನೇಶ್ವರಾ, ಶಂಭೋ ಕುಮಾರ ವಿಘ್ನೇಶ್ವರಾ, ಶಿವ ಶಂಭೋ ಕುಮಾರ ವಿಘ್ನೇಶ್ವರಾ, ಅಂಬಿಕತನಯ ಓಂಕಾರೇಶ್ವರ, ಅಂಬಿಕತನಯ ಓಂಕಾರೇಶ್ವರ, ಹೇರಂಬ ಹೇರಂಬ ವಿಘ್ನೇಶ್ವರ, ಹೇರಂಬ ಹೇರಂಬ ವಿಘ್ನೇಶ್ವರ, ಲಂಬೋದರಾ ಹೇ ವಿಘ್ನೇಶ್ವರ, ಶಂಭೋ ಕುಮಾರ ವಿಘ್ನೇಶ್ವರ, ಅಂಬಿಕತನಯ ಓಂಕಾರೇಶ್ವರ, ಅಂಬಿಕತನಯ ಓಂಕಾರೇಶ್ವರ, ಹೇರಂಬ ಹೇರಂಬ ವಿಘ್ನೇಶ್ವರ, ಹೇರಂಬ ಹೇರಂಬ ವಿಘ್ನೇಶ್ವರ, ಮೂರಯಾರೆ 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 ಲಂಬೋದರಾ ಹೇ ವಿಘ್ನೇಶ್ವರ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮ ಇಡೀ ವಿಶ್ವವನ್ನ ಪಿರಮಿಡ್ ಜಗತ್, ಧ್ಯಾನ ಜಗತ್ ಹಾಗೂ ಸಸ್ಯಾಹಾರ ಜಗತ್ತನ್ನು ಮಾಡುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಅಂತಃಕರಣ ಹೊಂದಿರುವಂತಹ ಶ್ರೀ ಸುಭಾಷ್ ಪತ್ರಿಜಿ ಅವರು, ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ಅವರ ಧರ್ಮ ಪತ್ನಿಯವರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ಈ ಸೆಷನ್ ನಲ್ಲಿ ಪಾಲ್ಗೊಂಡಿರುವಂತಹ ತಮ್ಮ ಎಲ್ಲಾ ವೀಕ್ಷಕರಿಗೂ ಕೂಡ, ಎಲ್ಲಾ ಧ್ಯಾನಿಗಳು ಕೂಡ ನನ್ನ ಮನಸ್ಪೂರ್ವಕ ನಮಸ್ಕಾರಗಳು. ಈಗ ಬನ್ನಿ ಸ್ನೇಹಿತರೆ, ನಾವೆಲ್ಲ ಈಗ ಧ್ಯಾನವನ್ನು ಮಾಡೋಣ. ಮೊದಲನೇದಾಗಿ ಧ್ಯಾನವನ್ನು ಮಾಡುವುದಕ್ಕೆ ಮುಂಚೆ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಅದು ಕುರ್ಚಿ ಮೇಲೆ ಕುತ್ಕೊಂಡಿರೋರು ನಿಮ್ಮ ಕಾಲುಗಳನ್ನ ಈ ರೀತಿ ಕ್ರಾಸ್ ಮಾಡಿ, ನೆಲದ ಮೇಲೆ ಕುಳಿತುಕೊಂಡಿರೋರು ಚಕ್ರ ಮಕ್ಕಳ ಹಾಕೊಂಡು ಕೂತ್ಕೊಳ್ಳಿ. ಮತ್ತೆ ನಿಮ್ಮ ಕೈಗಳನ್ನು ಒಂದರಲ್ಲಿ ಒಂದು ಈ ರೀತಿ ಸೇರಿಸಿ ಲಾಕ್ ಮಾಡಿ ಇಟ್ಕೊಳ್ಳಿ. ಕನ್ನಡಕ ಹಾಕಿಕೊಂಡಿರೋರು ಕನ್ನಡಕವನ್ನ ತೆಗೆದು ನೆನಪಿಂದ ಪಕ್ಕಕ್ಕೆ ಇಟ್ಟುಬಿಡಿ. ಈಗ ನಿಧಾನಕ್ಕೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಹಾಗೂ ಈಗ ನಾವೆಲ್ಲರೂ ಧ್ಯಾನದ ಮಡುವಿನಲ್ಲಿ ನಿಯೋನ ಸ್ನೇಹಿತರೆ. ಧ್ಯಾನ ಎಂದರೆ ಯಾವುದೇ ರೀತಿಯ ಮಂತ್ರ ಪಠನವಿಲ್ಲ, ಯಾವುದೇ ರೀತಿಯ ದೇವರ ಮೂರ್ತಿಯ ಒಂದು ಚಿತ್ರಣ ಬೇಕಿಲ್ಲ, ಹಾಗೂ ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ ಧ್ಯಾನ ಮಾಡುವಲ್ಲಿ ಇಲ್ಲ, ಯಾವುದೇ ರೀತಿಯ ನಿಯಮಗಳು ಇಲ್ಲ. ಧ್ಯಾನ ಎಂದರೆ ಕೇವಲ ನಮ್ಮ ಶ್ವಾಸದ ಮೇಲೆ ಗಮನವನ್ನು ಇಡುವುದು. 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ದೇವರು ನಮಗೆ ಈ ಆನಾಪಾನ ಸತಿ ಎನ್ನುವಂತಹ ಒಂದು ವಿದ್ಯೆಯನ್ನ ಕಲಿಸಿಕೊಟ್ಟಿದ್ದಾರೆ. ಪಾಲಿ ಭಾಷೆಯಲ್ಲಿ ಆನಾಪಾನ ಸತಿ ಎಂದರೆ, ಆನ ಎಂದರೆ ಒಳ ಬರುವ ಉಸಿರು, ಅಪಾನ ಎಂದರೆ ಹೊರ ಹೋಗುವ ಉಸಿರು, ಸತಿ ಎಂದರೆ ಉಸಿರಿನ ಜೊತೆಗೆ ಇರುವುದು. ಆನಾಪಾನ ಸತಿ ಅಂದರೆ
ನಮ್ಮ ಒಳ ಹೋಗುವ ಹೊರ ಬರುವ ಉಸಿರಿನ ಜೊತೆಗೆ ನಾವು ಇರುವುದೇ ಧ್ಯಾನ, ಆನಾಪಾನಸತಿ ಧ್ಯಾನ. ಮಿತ್ರರೇ, ಈಗ ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳನ್ನು ಹೊಡೆದು ಹಾಕಿ ನಿಮ್ಮ ಮನಸ್ಸನ್ನು ಕೇವಲ ಉಸಿರಿನ ಮೇಲೆ ಕೇಂದ್ರೀಕೃತ ಮಾಡಿ. ನಿಧಾನವಾಗಿ ಆಳವಾಗಿ ನಮ್ಮ ಉಸಿರನ್ನೇ ಕೇಂದ್ರೀಕೃತ ಮಾಡಿಕೊಂಡು ಮನಸ್ಸಿನಲ್ಲಿ ಬರುವಂತಹ ಎಲ್ಲಾ ಯೋಚನೆಗಳನ್ನ ನಾವು ಅಲ್ಲಿಯೇ ಕಟ್ ಮಾಡೋಣ ಮಿತ್ರರೇ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಗಾದೆಗಳನ್ನು ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ. ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಧ್ಯಾನವನ್ನು ಹೇಳಿಕೊಡುವುದರ ಮೂಲಕ ನಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡಬಹುದು. ಇದರಿಂದ ನಮ್ಮ ಮಕ್ಕಳೆಲ್ಲ ಧ್ಯಾನಿಗಳಾಗುತ್ತಾರೆ. ಧ್ಯಾನವನ್ನು ಮಾಡುವುದರಿಂದ ಚಿಕ್ಕವರಿಂದ ಹಿಡಿದು ದೊಡ್ಡವರವರಿಗೆ ಮನಸ್ಸಿನಲ್ಲಿ ಒಂದು ನಿಯಂತ್ರಣ ಮೂಡುತ್ತದೆ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ, ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಆತ್ಮಸ್ಥೈರ್ಯ ಮೂಡುತ್ತದೆ. ಧ್ಯಾನವನ್ನು ಮಾಡುವುದರಿಂದ ನಮ್ಮ ಆರೋಗ್ಯವು ಕೂಡ ಸುಧಾರಿಸುತ್ತದೆ. ಆರಂಭದಲ್ಲಿ ಧ್ಯಾನವನ್ನು ಮಾಡುವಾಗ ನಮ್ಮ ಶರೀರದಲ್ಲಿ ಕೆಲವು ನೋವುಗಳು ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ ಕತ್ತು ನೋಯುವುದು, ಬೆನ್ನು ನೋಯುವುದು, ಕಾಲು ಮಡಸಿ ಕೂತಿಕೊಂಡಾಗ ಮಂಡೆಗಳಲ್ಲಿ ನೋವು, ತಲೆ ಸಿಡಿದ ಹಾಗೆ ಆಗುವುದು, ಈ ರೀತಿಯ ಒಂದು ನೋವುಗಳು ಸರ್ವೇ ಸಾಮಾನ್ಯ. ಮಿತ್ರರೇ, ಇದಕ್ಕೆಲ್ಲ ನೀವು ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ. ಧ್ಯಾನ ರೂಢಿಸಿಕೊಳ್ಳುವಾಗ ಹೊಸಬರಿಗೆ ಇವೆಲ್ಲ ಸರ್ವೇ ಸಾಮಾನ್ಯ. ಧ್ಯಾನ ಮಾಡುತ್ತಾ ಹೋದಂತೆ ಕ್ರಮೇಣವಾಗಿ ಇವು ನಮ್ಮ ಒಂದು ಪೂರ್ವ ಜನ್ಮದ ಕರ್ಮಕ್ಕನುಸಾರವಾಗಿ ಕೆಲವರಲ್ಲಿ ತಕ್ಷಣ, ಕೆಲವರಲ್ಲಿ ಸ್ವಲ್ಪ ಸಮಯದ ನಂತರ, ಕೆಲವರಲ್ಲಿ ಸ್ವಲ್ಪ ಹೆಚ್ಚು ಸಮಯದ ನಂತರ ಹೆಚ್ಚು ಧ್ಯಾನವನ್ನು ಮಾಡುವುದರ ಮೂಲಕ ಈ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಮಿತ್ರರೇ, ಯಾವುದೇ ರೀತಿಯ ಯೋಚನೆಯನ್ನು ಮಾಡದೆ ಕೇವಲ ಉಸಿರಿನ ಮೇಲೆ ನಿಮ್ಮ ಗಮನ. Just observe your breath. Observe your normal, natural and tender breath.
ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಧ್ಯಾನ. ಅದುವೇ ಧ್ಯಾನ. ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದುವೇ ಧ್ಯಾನ. ಶ್ವಾಸಾನುಸಂಧಾನ. ನಾವು ಧ್ಯಾನ ಮಾಡುವಾಗ ವಿಶ್ವಶಕ್ತಿಯು, ಕಾಸ್ಮಿಕ್ ಎನರ್ಜಿ, ಯೂನಿವರ್ಸ್ ಇಂದ, ವಿಶ್ವದಿಂದ ವಿಶ್ವಶಕ್ತಿಯು ನಮ್ಮ ಶರೀರವನ್ನು ಪ್ರವೇಶಿಸುತ್ತದೆ. ಮಿತ್ರರೇ, ನೆತ್ತಿಯಲ್ಲಿ ಇರುವ ಬ್ರಹ್ಮರಂಧ್ರದ ಮೂಲಕ ವಿಶ್ವಶಕ್ತಿಯು ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ನಾನು ಹೇಳುತ್ತಾ ಹೋಗುತ್ತೇನೆ, ನೀವು ಅದನ್ನು ಅನುಭವಿಸಿ ಮಿತ್ರರೇ. ಸಹಸ್ರಾರ ರಂಧ್ರದಿಂದ, ನಮ್ಮ ನೆತ್ತಿಯಲ್ಲಿರುವ ಸಹಸ್ರಾರ ರಂಧ್ರದಿಂದ ವಿಶ್ವಶಕ್ತಿಯು ಈಗ ನಮ್ಮ ಶರೀರದ ಒಳಗೆ ಪ್ರವೇಶ ಮಾಡುತ್ತಿದೆ. ತಲೆಯಲ್ಲಿ, ಮೆದುಳಿನಲ್ಲಿ, ಹಣೆಯ ಭಾಗದಲ್ಲಿ, ಮೂಗಿನ ಒಂದು ನಾಸಿಕವನ್ನು ವಿಶ್ವಶಕ್ತಿಯು ಸ್ಪರ್ಶಿಸುತ್ತದೆ. ನಿಮ್ಮ ಕೆನ್ನೆಗಳಿಗೆ, ತುಟಿಗಳಿಗೆ ವಿಶ್ವಶಕ್ತಿಯು ಮುತ್ತಿ ಕೂತಿದೆ. ನಿಧಾನವಾಗಿ ಕೈಗಳಿಗೆಲ್ಲ ನಿಮ್ಮ ವಿಶ್ವಶಕ್ತಿಯು ಬಂದು ಸೇರುತ್ತಿದೆ. ನಮ್ಮ ಕತ್ತು, ಬೆನ್ನು, ಹೊಟ್ಟೆ, ಹೊಟ್ಟೆ ಕೆಳಭಾಗ, ಹಾಗೆ ನಿಧಾನವಾಗಿ ಕಾಲುಗಳು, ಮೊಣಕಾಲುಗಳು, ನಮ್ಮ ಅಂಗಾಲುಗಳು, ನಮ್ಮ ಭುಜಗಳು, ಮೊಣಕೈ, ಮುಂಗೈಗಳು, ಹೀಗೆ ನಮ್ಮ ಶರೀರದ ಟಾಪ್ ಟು ಬಾಟಮ್ ವಿಶ್ವಶಕ್ತಿಯು ಪ್ರವೇಶವಾಗುತ್ತಿದೆ. ಫೀಲ್ ಮಾಡಿಕೊಳ್ಳಿ ಮಿತ್ರರೇ. ಇದರಿಂದ ನಿಮ್ಮ ಶರೀರದಲ್ಲಿ ಇರುವಂತಹ ನೋವುಗಳು, ಕಾಯಿಲೆಗಳು, ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್, ಆರೋಗ್ಯದ ಸಮಸ್ಯೆಗಳು ಇದ್ದಲ್ಲಿ ಕ್ರಮೇಣ ಕಡಿಮೆಯಾಗುತ್ತಾ ಇಲ್ಲದಂತಾಗುತ್ತದೆ. ಅಂದರೆ ನೀವು ಸಂಪೂರ್ಣವಾಗಿ ಆರೋಗ್ಯವಂತರಾಗಿರುತ್ತೀರಿ. ಅದಕ್ಕೆ ನಮ್ಮ ಪತ್ರಿಜಿಯವರು ಹೇಳ್ತಾರೆ, ನೋ ಡಾಕ್ಟರ್, ನೋ ಮೆಡಿಸಿನ್, ಓನ್ಲಿ ಮೆಡಿಟೇಷನ್. ಸೊ ಪ್ಲೀಸ್ ರೆಗ್ಯುಲರ್ಲಿ ಡೂ ಮೆಡಿಟೇಷನ್ without fail.
पत्री सर कहते हैं, हम क्यों नहीं भोलेनाथ बनेंगे? हम क्यों नहीं भगवान बुद्धा नहीं बनेंगे? हम क्यों नहीं जीसस बनेंगे? चलो मित्रों, आओ हम सब ध्यान करेंगे और हम भोलेनाथ बनेंगे, बुद्धा बनेंगे और जीसस भी बनेंगे। कोई भी भगवान हम बनेंगे, हम सब भगवान बनेंगे मित्रों। तो पत्री सर इतना सुरीला आवाज में गाते हैं, ज्ञान को अपनावे ज्ञानी बन जावे। चलो दोस्तों, हम सांस के साथ मस्ती करेंगे, सांस के साथ दोस्ती करेंगे, हम सब ज्ञानी बनेंगे। सांस ही हमारा गुरु है। ನಾವೆಲ್ಲ ಸೇರಿ ಧ್ಯಾನವನ್ನು ಮಾಡೋಣ. ಉಸಿರೇ ನಮ್ಮ ಗುರು. ಕೇವಲ ಉಸಿರನ್ನೇ ಗಮನಿಸೋಣ. ಒಳ ಬರುವ ತಣ್ಣನೆಯ ಗಾಳಿಯ ಉಸಿರು, ಹೊರ ಹೋಗುವ ಬೆಚ್ಚನೆಯ ಉಸಿರು. ಈ ಉಸಿರಿನ ಒಂದು ಅನುಭವವನ್ನ ಅನುಭವಿಸೋಣ ಮಿತ್ರರೇ. ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಎಲ್ಲ ಯೋಚನೆಗಳಿಗೆ ಕಡಿವಾಣ ಹಾಕಿ ನೀವು ಕೇವಲ ಉಸಿರಿನ ಮೇಲೆ ನಿಮ್ಮ ಧ್ಯಾನವನ್ನು ನೀಡಿ ಮಿತ್ರರೇ.
ಕಾಲುಗಳನ್ನು ಕ್ರಾಸ್ ಮಾಡಿ ಕುಳಿತುಕೊಳ್ಳುವುದರ ಮೂಲಕ 10%, ಕೈಗಳನ್ನು ಒಂದರಲ್ಲಿ ಒಂದು ಕೈ ಬೆರಳುಗಳನ್ನು ಲಾಕ್ ಮಾಡಿಕೊಳ್ಳುವುದರಿಂದ 10%, ಹಾಗೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿರುವುದರಿಂದ 80% ಎನರ್ಜಿ ನಮಗೆ ಸಿಗುತ್ತದೆ. ಆ ಕಾರಣ ಬಂಧುಗಳೇ, ನಿಮ್ಮ ಕಣ್ಣುಗಳನ್ನು ತೆಗೆಯಬೇಡಿ. Just observe your natural, normal and tender breath. Safe और सिर्फ सांस पे ध्यान दे दो. ಶರೀರದ ಯಾವುದೇ ಭಾಗದಲ್ಲಿ ಬಿಗಿತ ಬೇಡ. ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಾಲುಗಳಲ್ಲಿ ಏನಾದರೂ ನೋವು ಕಾಣಿಸಿಕೊಂಡರೆ ನೀವು ಸ್ವಲ್ಪ ಕಣ್ಣು ತೆಗೆಯದೆ ಕಾಲುಗಳನ್ನು ಬದಲಿಸಿಕೊಂಡು ಇಡಬಹುದು. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆಗೆಯಬೇಡಿ. ಕೇವಲ ನಿಮ್ಮ ಧ್ಯಾನದ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿ. ಉಸಿರಿನ ಮೇಲೆ ನಿಮ್ಮ ಗಮನವಿರಲಿ. ಪ್ರತಿದಿನ ನಮ್ಮಲ್ಲಿ 60,000ದಿಂದ 70,000ದವರೆಗೆ ಯೋಚನೆಗಳು ಬರುತ್ತವೆ. ಆದ್ದರಿಂದ ಯಾವುದೇ ರೀತಿ ಯೋಚನೆಗಳು ಬಂದರೆ ಅದಕ್ಕೆ ಲಕ್ಷ್ಯ ಕೊಡದೆ ನಿಮ್ಮ ಮನಸ್ಸನ್ನು ಕೇವಲ ಉಸಿರಿನ ಜೊತೆಗೆ ಕನೆಕ್ಟ್ ಮಾಡಿ.
ಮುಖದಲ್ಲಿ ಮುಗುಳ್ನಗೆ ಇರಲಿ. ಕೇವಲ ಕೇವಲ ಶ್ವಾಸವನ್ನೇ ಗಮನಿಸಿ. ಶ್ವಾಸವೇ ನಮ್ಮ ಗುರು. ನಾನು ಯಾರು? Who am I? मैं कौन हूँ? मैं कौन हूँ? I am not a body. I am a pure soul. मैं एक शरीर नहीं हूँ, मैं आत्मा हूँ, संपूर्ण एक आत्मा हूँ. ನಾನು ಒಂದು ಶರೀರವಲ್ಲ, ನಾನು ಕೇವಲ ಒಂದು ಶರೀರವಲ್ಲ, ನಾನು ಒಂದು ಆತ್ಮ, ನಾನು ಒಂದು ಆತ್ಮ. ನಮ್ಮ ಶರೀರಕ್ಕಾಗಿ ಪ್ರತಿದಿನ ನಮಗೆ ಆಹಾರ ಬೇಕು. ಅದೇ ರೀತಿ ಶರೀರದ ಹಸಿವನ್ನು ಹಿಂಗಿಸಲು ಆಹಾರ ಬೇಕು. ಆತ್ಮದ ಹಸಿವನ್ನು ಹಿಂಗಿಸಲು ಧ್ಯಾನ ಬೇಕು. ಆತ್ಮ ಅಮರ, ಶಾಶ್ವತ, ಶರೀರ ನಶ್ವರ. ನಶ್ವರಾದ ಶರೀರಕ್ಕೆ ಪ್ರತಿದಿನ ತಪ್ಪದೆ ಆಹಾರವನ್ನು ನೀಡುತ್ತೇವೆ. ಹಾಗಾದರೆ ನಾವೇಕೆ ಶಾಶ್ವತವಾದ ಆತ್ಮಕ್ಕೆ ಬೇಕಾಗಿರುವಂತಹ ಆಹಾರವನ್ನು ನೀಡಬಾರದು ಸ್ನೇಹಿತರೆ? ಹೌದು, ಆತ್ಮದ ಹಸಿವನ್ನು ಹಿಂಗಿಸಲು ಧ್ಯಾನವನ್ನು ಮಾಡೋಣ. ನಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ಲೀನ ಮಾಡುವುದಕ್ಕಾಗಿ ಧ್ಯಾನವನ್ನು ಮಾಡುವುದು. ಬನ್ನಿ ಮಾಸ್ಟರ್ಸ್, ನಾವೆಲ್ಲ ಧ್ಯಾನಿಗಳಾಗೋಣ.
ಯಾವುದೇ ಕಾರಣಕ್ಕೂ ಕಣ್ಣು ತೆಗೆಯಬೇಡಿ ಮಿತ್ರರೇ. ಶರೀರದ ಕೊಳೆಯನ್ನು ತೊಳೆಯಲು ಸ್ನಾನ ಮಾಡುತ್ತೇವೆ. ಅಂದರೆ ಬಾಹ್ಯದ ಶರೀರದ ಕೊಳೆಯನ್ನು ತೊಳೆಯಲು ಸ್ನಾನ ಮಾಡುತ್ತೇವೆ. ಆಂತರಿಕ ಕೊಳೆಯನ್ನು ತೊಳೆಯಲು ಅಂದರೆ ಆತ್ಮದ ಶುದ್ಧಿಗಾಗಿ ನಾವು ಧ್ಯಾನವನ್ನು ಮಾಡಬೇಕು. ಆತ್ಮದ ಕೊಳೆಯನ್ನು ತೊಳೆಯಲು ಧ್ಯಾನ ಮಾಡಬೇಕು. ಆತ್ಮವನ್ನು ಪರಮಾತ್ಮನೆಡೆಗೆ ಕೊಂಡೊಯ್ಯುವ ಸಾಧನವೇ ಧ್ಯಾನ. Just observe your tender, natural breath. ಕೇವಲ ನಿಮ್ಮ ಉಸಿರನ್ನೇ ಗಮನಿಸಿ. सेफ और सेफ सांस पे ध्यान दो. Please don't open your eyes.
ಛಲ ಬೇಕು ಶರಣಂಗೆ ಪರ ಧರ್ಮ ನೊಲ್ಲೆನೆಂಬ. ಛಲ ಬೇಕು ಶರಣಂಗೆ ಪರ ಧರ್ಮ ನೊಲ್ಲೆನೆಂಬ. ಛಲ ಬೇಕು ನಮ್ಮೆಲ್ಲರಿಗೆ ಧ್ಯಾನ ಮಾಡುವ. ಛಲ ಬೇಕು ನಮ್ಮೆಲ್ಲರಿಗೂ ಉಸಿರಿರುವ ತನಕ ಧ್ಯಾನವನ್ನು ಮಾಡು. ನಿಮ್ಮಲ್ಲಿ ಯಾವುದೇ ರೀತಿಯ ಅನುಭವಗಳು ಬಂದರೆ ಅನುಭವಿಸಿ. ಏನಾದರೂ ಕಾಣಿಸಿದರೆ ಕಣ್ಣು ತೆಗೆಯಬೇಡಿ. ಕಣ್ಣು ಮುಚ್ಚಿಕೊಂಡೇ ಅದನ್ನು ನೋಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಣು ತೆಗೆಯಬೇಡಿ. group meditation, pyramid meditation, music meditation. ಸಂಗೀತದೊಂದಿಗೆ ಧ್ಯಾನ, ಪಿರಮಿಡನ ಅಡಿಯಲ್ಲಿ ಧ್ಯಾನ, ಸಾಮೂಹಿಕ ಧ್ಯಾನ. ಪ್ರಕೃತಿಯಲ್ಲಿ ಧ್ಯಾನ ಮಾಡುವುದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಪಿರಮಿಡಿನಲ್ಲಿ ಧ್ಯಾನ ಮಾಡೋದು ಇದರಿಂದ 3 ಪಟ್ಟು ಶಕ್ತಿ ಹೆಚ್ಚಾಗಿ ಬರುತ್ತದೆ. ಶಕ್ತಿ ಅಂದರೆ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ. ಧ್ಯಾನವನ್ನು ಮಾಡುವುದಕ್ಕೆ ಯಾವುದೇ ನಿಗದಿತ ಟೈಮ್
ಸಮಯದ ಅವಶ್ಯಕತೆ ಇಲ್ಲ. ಯಾವುದೇ ಸ್ಥಳದ ಕುರಿತಾಗಿ ಹೇಳಬೇಕೆಂದರೆ, ಯಾವುದೇ ಸ್ಥಳದಲ್ಲಿ ನಾವು ಕುಳಿತುಕೊಂಡು ಧ್ಯಾನವನ್ನು ಮಾಡಬಹುದು. ಪ್ರಯಾಣವನ್ನು ಮಾಡುವಾಗಲೂ ಕೂಡ ನಾವು ಧ್ಯಾನವನ್ನು ಮಾಡಬಹುದು. ಕೇವಲ ಧ್ಯಾನವನ್ನು ಮಾಡುವಂತಹ ಒಂದು ದೃಢ ಮನಸ್ಸು ಇರಬೇಕು. ನಾವು ಯಾವಾಗಲೂ ಧ್ಯಾನವನ್ನು ಮಾಡೋಣ ಹಾಗೂ ನಮ್ಮ ಜೊತೆ ಇರುವಂತಹ ಮಿತ್ರರನ್ನ, ಬಂಧು ಬಳಗದವರನ್ನ ಎಲ್ಲರನ್ನೂ ಧ್ಯಾನಿಗಳಾಗಿ ಮಾಡಲು ಪ್ರೇರೇಪಿಸೋಣ. ಅವರನ್ನೂ ಧ್ಯಾನಿಗಳನ್ನಾಗಿ ಮಾಡೋಣ. ನಾವೆಲ್ಲರೂ ಸಸ್ಯಾಹಾರಿಗಳಾಗುವ, ಎಲ್ಲರನ್ನು ಸಸ್ಯಾಹಾರಿಗಳನ್ನಾಗಿ ಮಾಡೋಣ. ಪತ್ರಿಜಿಯವರ ಹಾಗೂ ನಿಮ್ಮೆಲ್ಲರ ಕನಸನ್ನು ನನಸು ಮಾಡೋಣ. ಕೊನೆಯ 3 ನಿಮಿಷಗಳು.
ಕೊನೆಯ 1 ನಿಮಿಷ. ಹತ್ತು, 9, 8, 7, 6, 5, 4, 3, 2, 1, 0. ಎಲ್ಲರೂ ನಿಮ್ಮ ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಂಡು ನಿಮ್ಮ ಕಣ್ಣುಗಳ ಮೇಲೆ ನಿಧಾನವಾಗಿ ಈ ರೀತಿಯಾಗಿ ಇಟ್ಟುಕೊಳ್ಳಿ. 5, 4, 3, 2, 1, 0. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಾ ನಿಮ್ಮ ಅಂಗೈಗಳನ್ನು ನೋಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಈ ಒಂದು ಧ್ಯಾನವನ್ನು ಮಾಡೋಣ ಬಾ ಕಾರ್ಯಕ್ರಮದಲ್ಲಿ ನನಗೆ ಒಂದು ಭಾಗವಹಿಸುವ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ PSM ಕನ್ನಡ ಚಾನೆಲ್ ಅವರಿಗೂ ಹಾಗೂ ಪಿರಮಿಡ್ ಸರ್ವಿಸ್ ಚಾನೆಲ್ PSSM ನವರಿಗೂ ಹಾಗೂ ಯೂಟ್ಯೂಬಿನ ವೀಕ್ಷಕರಿಗೂ ಮತ್ತು ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೂ ಅಡ್ಮಿನಿಸ್ಟ್ರೇಟರ್ಗೂ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.